ಎಲ್ಲರಿಗೂ ಮತ್ತೊಮ್ಮೆ ಹೊಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅತಿಥಿ ಶಿಕ್ಷಕರ ಒಂದು ಹುದ್ದೆಯ ಅನುಸಾರವಾಗಿ ಯಾವೆಲ್ಲ ಹುದ್ದೆಗಳು ಯಾವ ಜಿಲ್ಲೆಗಳಿಗೆ ಹಂಚಿಕೆ ಮಾಡಲಾಗಿದೆ ಅನ್ನೋದರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅನ್ನುವಂಥದ್ದು. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯು ಈ ವರ್ಷದ ಶೈಕ್ಷಣಿಕ ಸಾಲಿಗೆ ಆರಂಭದಲ್ಲಿ ಯಾವುದೇ ತೊಂದರೆ ಆಗಬಾರದು ಎಂಬುವಂಥ ನಿಟ್ಟಿನಲ್ಲಿ ಈ ಬೃಹತ್ ನೇಮಕಾತಿಗೆ ಮುಂದಾಗಿದೆ ಅನ್ನುವಂಥದ್ದು. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ತೊಂದರೆಯಾಗದಂತೆ ಒಟ್ಟು ಸುಮಾರು 40,000 ಹುದ್ದೆಗಳ ಒಂದು ಅತಿಥಿ ಶಿಕ್ಷಕರ ನೇಮಕಾತಿಗೆ ಮುಂದಾಗಿದೆ ಅನ್ನುವಂಥದ್ದು. ನೋಡಿ, ಅಂದರೆ ಈ ಶುರುವಿನಲ್ಲೇ ಶಿಕ್ಷಕರನ್ನು ನೇಮಕ ಮಾಡಬೇಕು ಅನ್ನುವಂಥದ್ದು. ಜಿಲ್ಲಾವಾರು ಹುದ್ದೆಗಳ ಹಂಚಿಕೆಯನ್ನು ನಾವು ನೋಡ್ಕೊಳ್ತಾ ಹೋಗೋಣ ಅನ್ನುವಂಥದ್ದು. ಮೊದಲನೇದಾಗಿ ಏನಿದೆ ನೋಡಿ, 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಕುರಿತು ಅನ್ನುವಂತಂದರೆ ಯಾವ ಶಾಲೆಗಳಲ್ಲಿ ಪೋಸ್ಟ್ ಖಾಲಿ ಇದ್ದಾವೆ ಬೋಧಕ ಹುದ್ದೆಗಳು, ಆ ಹುದ್ದೆಗಳಿಗೆ ಇಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಬೇಕು ಅನ್ನುವಂಥ ವಿಷಯವನ್ನು ನೀಡಲಾಗಿದೆ ಅನ್ನುವಂಥದ್ದು. ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2026-27ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಶಿಕ್ಷಕರ ನೇಮಕವಾಗುವವರೆಗೂ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಯಾವುದು ಮೊದಲು ಅಲ್ಲಿಯವರೆಗೂ ಶಿಕ್ಷಕರ ಕೊರತೆಯನ್ನು ನೀಗಿಸುವ ದೃಷ್ಟಿಯಿಂದ ಒಟ್ಟು 40,000 ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಉಲ್ಲೇಖದ ಸರ್ಕಾರದ ಪತ್ರದಲ್ಲಿ ಅನುಮತಿಯನ್ನು ನೀಡಲಾಗಿದೆ ಅನ್ನುವಂಥ. ಈಗಾಗಲೇ ಗೊತ್ತಿದೆ ನಿಮಗೆಲ್ಲರಿಗೂ ಎಷ್ಟಪ್ಪ ಅಂತಂದರೆ 40,000 ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಬೇಕು ಅತಿಥಿ ಶಿಕ್ಷಕರು ಅನ್ನುವಂಥದ್ದು. ಒಂದು ವೇಳೆ ಅತಿಥಿ ಶಿಕ್ಷಕರು ಕೆಲಸ ಮಾಡುವಂಥ ಶಾಲೆಗಳಲ್ಲಿ ವರ್ಗಾವಣೆಯ ಮೂಲಕ ಅಥವಾ ನೇಮಕಾತಿಯ ಮೂಲಕ ಕಾಯಂ ಶಿಕ್ಷಕರು ಒಂದು ವೇಳೆ ಬಂದಿದ್ದೇ ಆದರೆ ಆ ಹುದ್ದೆ ಏನಾಗುತ್ತೆ, ಅತಿಥಿ ಶಿಕ್ಷಕರ ಹುದ್ದೆ ಅಲ್ಲಿಗೆ ಕೊನೆ ಆಗುತ್ತೆ ಅನ್ನುವಂಥದ್ದು. ಒಂದು ವೇಳೆ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿರುವಂಥ ಹುದ್ದೆಗೆ ಯಾರೂ ಬರಲಿಲ್ಲಪ್ಪ ಅಂತಂದರೆ ಆ ಹುದ್ದೆ ಯಾವಾಗ ಕೊನೆ ಆಗುತ್ತಪ್ಪ ಅಂತಂದರೆ ಮಾರ್ಚ್ 2027ಕ್ಕೆ ಅತಿಥಿ ಶಿಕ್ಷಕರ ಒಂದು ಹುದ್ದೆ ಅಲ್ಲಿಗೆ ಕೊನೆ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಉಲ್ಲೇಖ 3 ಒಟ್ಟು 40,000 ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸರ್ಕಾರ ಸಹಮತಿಸಿದ್ದು, ಪ್ರಸ್ತುತ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ PST ಮತ್ತು GPT. PST ಅಂದರೆ ಗೊತ್ತಿದೆ ನಮಗೇನಪ್ಪ ಅಂತಂದರೆ 1 to 5th ಅನ್ನುವಂಥದ್ದು. ಎಷ್ಟು? 1 to 5th. ಮತ್ತು GPT ಅಪ್ಪ ಅಂತಂದರೆ ಏನಾಗುತ್ತೆ, ಇಲ್ಲಿ ಪದವೀಧರ ಅಂತ ಹೇಳ್ತೀವಿ ನಾವು. ಇಲ್ಲಿ 6 to 8th ಅನ್ನುವಂಥದ್ದು. PST ಮತ್ತು GPT ಎರಡನ್ನೂ ಸೇರಿ ವೃಂದದ ಒಟ್ಟು 33,708 ಎಷ್ಟಪ್ಪ ಅಂದರೆ 33,708 ಹುದ್ದೆಗಳಿಗೆ ಎದುರಾಗಿ ಪ್ರಥಮ ಹಂತದಲ್ಲಿ ಒಟ್ಟು 30,337 ಹುದ್ದೆಗಳಿಗೆ ಜಿಲ್ಲಾವಾರು ಹಾಗೂ ತಾಲೂಕುವಾರು ಅತಿಥಿ ಶಿಕ್ಷಕರನ್ನು ಪತ್ರದಲ್ಲಿ ವಿಧಿಸಿರುವ ಷರತ್ತುಗಳ ಪಟ್ಟು ನೇಮಕ ಮಾಡಿಕೊಳ್ಳಲು ಅನುಮತಿಯನ್ನು ನೀಡಿದೆ ಅನ್ನುವಂಥದ್ದು. ಸದರಿ ಅತಿಥಿ ಶಿಕ್ಷಕರನ್ನು ದಿನಾಂಕ 1/6/2026ರಿಂದ ಅಂದರೆ ಇದೇ ತಿಂಗಳ ಜೂನ್ 1ನೇ ತಾರೀಕಿಂದ ಅಂದರೆ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸರ್ಕಾರ ಅನುಮತಿಯನ್ನು ನೀಡಿದೆ ಅನ್ನುವಂಥದ್ದು. ಹಾಗಾದರೆ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಏನೆಲ್ಲ ಷರತ್ತುಗಳಿದ್ದಾವೆ ನೋಡಿ. ಷರತ್ತುಗಳು ಏನಿದ್ದಾವೆ? 1ನೇ ಹುದ್ದೆ ಮಂಜೂರಾದ ಖಾಲಿ ಇರುವ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವುದು. ಶಾಲೆಗಳಲ್ಲಿ ಯಾವ ಹುದ್ದೆ ಖಾಲಿಯಾಗಿದೆ ಆ ಹುದ್ದೆಗೆ ಅನುಗುಣವಾಗಿ ಆ ಅತಿಥಿ ಶಿಕ್ಷಕರನ್ನು ವಿದ್ಯಾರ್ಹತೆಯ ಮೇಲೆಗೆ ನೇಮಕಾತಿಯನ್ನು ಮಾಡಿಕೊಳ್ಬೇಕು. 2ನೇದಾಗಿ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿ ಸಂಬಂಧಪಟ್ಟ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರುಗಳ ಮೂಲಕವೇ ಮಾಡುವುದು. ಅಂದರೆ ಅತಿಥಿ ಶಿಕ್ಷಕರ ಒಂದು ನೇಮಕಾತಿ ಆಯಾ ಶಾಲೆಯ ಹೆಡ್ ಮಾಸ್ಟರ್ಗಳಿಗೆ ಇಲ್ಲಿ ಬಿಟ್ಟಿರುವಂಥದ್ದು. ಶಿಕ್ಷಕರ ಮೂಲಕ ಅತಿಥಿ ಶಿಕ್ಷಕರು ಮುಖ್ಯ ಗುರುಗಳ ಮೂಲಕ ಇಲ್ಲಿ ನೇಮಕನ ಮಾಡ್ತಾರೆ ಅನ್ನುವಂಥದ್ದು, ಆಯ್ಕೆ ಆಗ್ತಾರೆ. ನೆಕ್ಸ್ಟ್ 3ನೇದಾಗಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರನ್ನು ಪ್ರಮುಖವಾಗಿ ಆದ್ಯತೆ ಮೇರೆಗೆ ಗ್ರಾಮೀಣ ಪ್ರದೇಶಗಳಲ್ಲಿನ ಖಾಲಿ ಇರುವ ಹುದ್ದೆಗಳಿಗೆ ಹಾಗೂ ಶಿಕ್ಷಕ ರಹಿತ ಶಾಲೆಗಳಿಗೆ ಹೆಚ್ಚು ವಿದ್ಯಾರ್ಥಿಗಳಿರುವ ಖಾಲಿ ಹುದ್ದೆಗಳಿಗೆ ಮೊದಲ ಆದ್ಯತೆಯನ್ನು ನೀಡುವುದನ್ನುವಂಥದ್ದು. ಅಂದರೆ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಶಾಲೆಗಳಲ್ಲಿ ಮೊದಲ ಆದ್ಯತೆಯನ್ನು ನೀಡಬೇಕು, ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಬೇಕು. ಮತ್ತು ಅದೇ ರೀತಿಯಾಗಿ ಹೆಚ್ಚು ವಿದ್ಯಾರ್ಥಿಗಳಿರುವಂಥ ಶಾಲೆಗಳಲ್ಲಿ ಕೂಡ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಷರತ್ತನ್ನು ಈಗಾಗಲೇ ನೀಡಿದೆ ಅನ್ನುವಂಥದ್ದು.
4ನೇದಾಗಿ ಏನಿದೆ ನೋಡಿ ಷರತ್ತು, ರಾಜ್ಯದಲ್ಲಿನ ಶಾಲಾ ಶಿಕ್ಷಣ ಇಲಾಖೆಯಡಿ ವಿಶೇಷವಾಗಿ ಪ್ರಾರಂಭಿಸಿರುವ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಹಾಗೂ ಬೆಂಗಳೂರು ಪಬ್ಲಿಕ್ ಶಾಲೆಗಳು ಹಾಗೂ ದ್ವಿಭಾಷಾ ಬೈಲಿಂಗ್ವೆಲ್ ಆಂಗ್ಲ ಭಾಷಾ ಮಾಧ್ಯಮದ ತರಗತಿಗಳಿರುವ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಅತಿಥಿ ಶಿಕ್ಷಕರನ್ನು ಆದ್ಯತೆ ಮೇರೆಗೆ ನೇಮಕಾತಿಯನ್ನು ಮಾಡುವುದು ಅನ್ನುವಂಥದ್ದು. ಅಂದರೆ ಎಲ್ಲ ಒಂದು ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರನ್ನು ಆದ್ಯತೆಯ ಮೇರೆಗೆ ಅಲ್ಲಿ ನಾವು ನೇಮಕ ಮಾಡಿಕೊಳ್ಬೇಕು ಅನ್ನುವಂಥ ವಿಷಯವನ್ನು ನೀಡಲಾಗಿದೆ. ನೆಕ್ಸ್ಟ್ ಒಂದು 5ನೇ ಷರತ್ತು ಏನಿದೆ ನೋಡಿ, ಅತಿಥಿ ಶಿಕ್ಷಕರನ್ನು ಆಯಾ ಹುದ್ದೆಗೆ ನಿಗದಿಪಡಿಸಿರುವ ಕನಿಷ್ಠ ವಿದ್ಯಾರ್ಥಿಯನ್ನು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ಅನುಭವಕ್ಕೆ ಆದ್ಯತೆ ನೀಡಿ ಆಯ್ಕೆ ಮಾಡತಕ್ಕದ್ದು. ಅಂದರೆ ಇಲ್ಲಿ ಕೂಡ ಮೆರಿಟ್ ಆಧಾರದ ಮೇಲೆ ಯಾರ್ದು ಪರ್ಸೆಂಟೇಜ್ ಏನಾಗಿರುತ್ತೆ ಹೆಚ್ಚಾಗಿರುತ್ತೋ ಅವರ ಒಂದು ಪರ್ಸೆಂಟೇಜ್ ಅನುಗುಣವಾಗಿ ಇಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಬೇಕು ಅನ್ನುವಂಥ ಷರತ್ತು ಕೂಡ ಇಲ್ಲಿ ಅನ್ವಯ ಆಗುತ್ತೆ. ಮತ್ತು ಅದರ ರೀತಿಯಾಗಿ ಅತಿಥಿ ಶಿಕ್ಷಕರ ಹಾಜರಾತಿ ವಹಿಯನ್ನು ಪ್ರತ್ಯೇಕವಾಗಿ ನಿರ್ವಹಣೆ ಮಾಡೋದು. ಕಾಯಂ ಶಿಕ್ಷಕರ ಹಾಜರಾತಿಯ ರೀತಿಯಲ್ಲಿ ಅತಿಥಿ ಶಿಕ್ಷಕರ ಒಂದು ಹಾಜರಾತಿಯನ್ನು ಕೂಡ ಏನು ಮಾಡಬೇಕು, ಇಲ್ಲಿ ಕಂಪಲ್ಸರಿಯಾಗಿ ಸಪ್ರೇಟಾಗಿ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು ನೀಡಿದ್ದಾರೆ ನೋಡಿ. ನೆಕ್ಸ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರ ಗೌರವ ಸಂಭಾವನೆ ದರ ಮಾಹೆಯಾನ ರೂಪಾಯಿ 12,000 ಆಗಿರುತ್ತೆ. ಅಂದರೆ ಪ್ರತಿ ತಿಂಗಳು ಇವರ ಒಂದು ಸ್ಯಾಲರಿ ಎಷ್ಟಿರುತ್ತಪ್ಪ ಅಂತಂದರೆ 12,000 ರೂಪಾಯಿ ಇಲ್ಲಿ ನಿಗದಿಪಡಿಸಲಾಗಿದೆ. ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡ ಹುದ್ದೆಗಳಿಗೆ ವರ್ಗಾವಣೆ ಅಥವಾ ನೇಮಕಾತಿಯ ಮುಖಾಂತರ ಕಾಯಂ ಶಿಕ್ಷಕರು ಸ್ಥಳ ನಿಯುಕ್ತಿಗೊಂಡಲ್ಲಿ ಸದರಿ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅತಿಥಿ ಶಿಕ್ಷಕರನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ತದನಂತರ ತಾಲೂಕಿನಲ್ಲಿ ಅಗತ್ಯವಾರು ವರ್ಗಾವಣೆಯಿಂದ ಅಥವಾ ಇತರೆ ಕಾರಣಗಳಿಂದ ತೆರವಾದ ಖಾಲಿ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಯನ್ನು ಸ್ಥಳೀಯವಾಗಿ ಹಂಚಿಕೆ ಮಾಡಿ ಕ್ರಮ ವಹಿಸುವುದು. ಅಂದರೆ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವಂಥ ಅತಿಥಿ ಶಿಕ್ಷಕರ ಒಂದು ಹುದ್ದೆಗಳಲ್ಲಿ ಟ್ರಾನ್ಸ್ಫರ್ ಮೂಲಕ ಯಾರಾದರೂ ಬಂದಿದ್ದೇ ಆದರೆ ಅವಾಗ ಏನಾಗಬೇಕಾಗುತ್ತಪ್ಪ ಅಂತಂದರೆ ಆ ಹುದ್ದೆಯಿಂದ ನಿರ್ಗಮಿಸಬೇಕಾಗುತ್ತೆ ಅತಿಥಿ ಶಿಕ್ಷಕರು. ಒಂದು ವೇಳೆ ಬೇರೆ ಶಾಲೆಯಿಂದ ಬಂದಾಗ ಆ ಶಾಲೆಯಲ್ಲಿ ಅತಿಥಿ ಶಿಕ್ಷಕರು ಇರಲಿಲ್ಲ, ಕಾಯಂ ಶಿಕ್ಷಕರು ಆ ಹುದ್ದೆಯಲ್ಲಿ ಇರಲಿಲ್ಲಪ್ಪ ಅಂತಂದರೆ ಮತ್ತೇನಾಗಬೇಕಾಗತ್ತೆ, ಅಲ್ಲಿ ಮತ್ತೊಮ್ಮೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಬೇಕನ್ನುವಂಥ ಒಂದು ಷರತ್ತು ಇಲ್ಲಿ ಅನ್ವಯ ಆಗಿದೆ ನೋಡಿ. ಪ್ರಸ್ತುತ ವರ್ಗಾವಣೆಯ ತಂತ್ರಾಂಶದಲ್ಲಿದ್ದಂತೆ ಖಾಲಿ ಹುದ್ದೆಗಳನ್ನು ಆಧರಿಸಿ ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದ್ದು, ಸದರಿ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ತಾಲೂಕು ಪಂಚಾಯಿತಿಯವರು ಮರು ಹಂಚಿಕೆ ಮಾಡಿ ಅನುದಾನದ ವಿವರ ಈ ಕಚೇರಿಗೆ ಸಲ್ಲಿಸಿದ ನಂತರ ತಾಲೂಕಿನಿಂದ ತಾಲೂಕಿಗೆ ಅಂದರೆ ಜಿಲ್ಲೆಯ ಒಳಗಡೆ ಅತಿಥಿ ಶಿಕ್ಷಕರ ಮರು ಹಂಚಿಕೆ ಮಾಡುವಂತಿಲ್ಲ. ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವಾಗ ತೀವ್ರ ನಿಗಾ ವಹಿಸಿ ಉತ್ತಮ ಗುಣ ಮತ್ತು ನಡತೆ ಹೊಂದಿರುವ ಅಭ್ಯರ್ಥಿಗಳನ್ನು ಮಾತ್ರ ನೇಮಕಾತಿ ಮಾಡಿಕೊಳ್ಳುವುದು. ನೋಡ್ರಿ, ಈಗಾಗಲೇ ಏನು ಹೇಳಿದ್ರಪ್ಪ ಅಂದರೆ ಅತಿಥಿ ಶಿಕ್ಷಕರ ಒಂದು ನೇಮಕಾತಿ ಮತ್ತು ಅವರಿಗೆ ನೀಡುವಂಥ ಒಂದು ಸಂಭಾವನೆ ಯಾರ ಒಂದು ನೀಡ್ತಾರೆಪ್ಪ ಅಂದರೆ ತಾಲೂಕು ಪಂಚಾಯಿತಿಯವರು ಏನು ಮಾಡ್ತಾರೆ, ಇಲ್ಲಿ ಅತಿಥಿ ಶಿಕ್ಷಕರ ಒಂದು ಸಂಭಾವನೆ ನೀಡುವಂಥ ಒಂದು ಜವಾಬ್ದಾರಿಯನ್ನು ನೀಡಲಾಗಿದೆ ನೋಡಿ. ಮತ್ತು ಉತ್ತಮ ಗುಣ ಮತ್ತು ನಡತೆಯನ್ನು ಹೊಂದಿರುವಂಥ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಸರ್ಕಾರ ಹೇಳಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ನೋಡಿ, ಯಾವ್ಯಾವ ಜಿಲ್ಲೆಗಳಿಗೆ ಯಾವೆಲ್ಲ ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ನೋಡಿ. ಮೇಲ್ಕಂಡ ಎಲ್ಲ ಷರತ್ತುಗಳನ್ನು ಪಾರದರ್ಶಕವಾಗಿ ಚಾಚು ತಪ್ಪದೆ ಪಾಲಿಸಲು ಸಂಬಂಧಪಟ್ಟ ಮುಖ್ಯ ಶಿಕ್ಷಕರುಗಳಿಗೆ ಕಡ್ಡಾಯವಾಗಿ ಸೂಕ್ತ ಸೂಚನೆಗಳನ್ನು ಜಿಲ್ಲಾ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೀಡುವುದು. ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಯಾವುದೇ ಲೋಪದೋಷಗಳಾದಲ್ಲಿ ಸಂಬಂಧಪಟ್ಟ ತಾಲೂಕು ಅಥವಾ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿಸಿ ಶಿಸ್ತು ಕ್ರಮ ಒಳಪಡಿಸಲಾಗುವುದು ಅನ್ನುವಂತಂದರೆ ಇಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಪಾರದರ್ಶಕತೆಯಿಂದ ಕೆಲಸ ಮಾಡಬೇಕಾಗತ್ತೆ ಅನ್ನುವಂಥದ್ದು ನೋಡಿ. ಮುಂದುವರೆದು ಯಾವೆಲ್ಲ ಹುದ್ದೆಗಳು ಯಾವ್ಯಾವ ಜಿಲ್ಲೆಗಳಿಗೆ ಹಂಚಿಕೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು 2025-26ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿರುವ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ಹಂಚಿಕೆ ಮಾಡಿರುವ ತಾಲೂಕುವಾರು ಹುದ್ದೆಗಳ ಒಂದು ಹಂಚಿಕೆಯನ್ನು ನಾವಿಲ್ಲಿ ಟೋಟಲ್ ಆಗಿ ಜಿಲ್ಲೆಗಳಿಗೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಒಟ್ಟು 500 ಎಷ್ಟಪ್ಪ ಅಂತಂದರೆ PST ಮತ್ತು GPT ಎರಡು ಶಿಕ್ಷಕರನ್ನು ಸೇರಿಸಿ 634 ಒಟ್ಟು 571 ಹುದ್ದೆಗಳನ್ನು ಇಲ್ಲಿ ಹಂಚಿಕೆಯನ್ನು ಮಾಡಲಾಗಿದೆ. ಮತ್ತು ಬೆಂಗಳೂರು ಉತ್ತರದಲ್ಲಿ ಎಷ್ಟಿದೆಯಪ್ಪ ಅಂದರೆ 790 ಹುದ್ದೆಗಳು ಮತ್ತು ಬೆಂಗಳೂರು ದಕ್ಷಿಣಕ್ಕೆ 1500 ಹುದ್ದೆಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ನೋಡಿ. ನೆಕ್ಸ್ಟ್ ಮುಂದುವರೆದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 507 ಶಿಕ್ಷಕರ ಹುದ್ದೆಗಳನ್ನು ಇಲ್ಲಿ ಹಂಚಿಕೆ ಮಾಡಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 520 ಹುದ್ದೆಗಳನ್ನು ಈಗಾಗಲೇ ಹಂಚಿಕೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ 282 ಹುದ್ದೆಗಳು, ಕೋಲಾರ ಜಿಲ್ಲೆಗೆ 491 ಹುದ್ದೆಗಳು, ರಾಮನಗರ ಜಿಲ್ಲೆಗೆ
761 ಹುದ್ದೆಗಳು. ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ PST ಮತ್ತು GPT 2 ಹುದ್ದೆಗಳನ್ನು ಸೇರಿಸಿ 612. ತುಮಕೂರು ಜಿಲ್ಲೆಗೆ 561 ಹುದ್ದೆಗಳು. ಮತ್ತು ಇನ್ನೊಂದು ತುಮಕೂರು ಮಧುಗಿರಿಯಲ್ಲಿ ತುಮಕೂರಿಯಲ್ಲಿ 482. ಬಾಗಲಕೋಟೆ ಜಿಲ್ಲೆಗೆ 674 ಹುದ್ದೆಗಳು. ಬೆಳಗಾವಿಯಲ್ಲಿ ಬರುವಂಥ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ 1821 ಅತಿಥಿ ಶಿಕ್ಷಕರ ಹುದ್ದೆಗಳು. ಬೆಳಗಾವಿ ಜಿಲ್ಲೆಗೆ 1349 ಹುದ್ದೆಗಳು. ಧಾರವಾಡ ಜಿಲ್ಲೆಗೆ 581 ಹುದ್ದೆಗಳು ಹಾಗೂ ಗದಗ ಜಿಲ್ಲೆಗೆ 455 ಹುದ್ದೆಗಳು. ಹಾವೇರಿ ಜಿಲ್ಲೆಗೆ 754 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಮುಂದುವರೆದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ ಶಿರಸಿ ಶೈಕ್ಷಣಿಕ ಜಿಲ್ಲೆಗೆ 785 ಹುದ್ದೆಗಳು. ಉತ್ತರ ಕನ್ನಡ ಜಿಲ್ಲೆಗೆ 428. ವಿಜಯಪುರ ಜಿಲ್ಲೆಗೆ 885 ಹುದ್ದೆಗಳು. ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಗೆ 1325 ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಹಾಗೂ ಬೀದರ್ನಲ್ಲಿ 585 ಹುದ್ದೆಗಳು. ಮುಂದುವರೆದು ಕಲಬುರಗಿ ಜಿಲ್ಲೆಯಲ್ಲಿ 1525 ಅತಿಥಿ ಶಿಕ್ಷಕರ ನೇಮಕಾತಿ. ಹಾಗೆ ಮುಂದುವರೆದು ಕೊಪ್ಪಳ ಜಿಲ್ಲೆಯಲ್ಲಿ 1632. ರಾಯಚೂರು ಜಿಲ್ಲೆಗೆ 3300 ಅತಿ ಹೆಚ್ಚು ಹುದ್ದೆಗಳು ಖಾಲಿರುವಂಥದ್ದು ರಾಯಚೂರಿನಲ್ಲಿ 3300 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಿಕ್ಕೆ. ಅದೇ ರೀತಿಯಾಗಿ ವಿಜಯನಗರ ಜಿಲ್ಲೆಗೆ 393. ಮುಂದುವರೆದು ಯಾದಗಿರಿ ಜಿಲ್ಲೆಯಲ್ಲಿ ಎರಡನೆಯ ಖಾಲಿರುವಂಥ ಹೆಚ್ಚು ಹುದ್ದೆಗಳು 2203 ಎಲ್ಲಿಯಪ್ಪ ಅಂದರೆ ಯಾದಗಿರಿಯಲ್ಲಿ. ಮುಂದುವರೆದು ಚಾಮರಾಜನಗರ ಜಿಲ್ಲೆಗೆ 448. ಅದೇ ರೀತಿಯಾಗಿ ಮುಂದುವರೆದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 305 ಹುದ್ದೆಗಳು. ದಕ್ಷಿಣ ಕನ್ನಡ ಜಿಲ್ಲೆಗೆ 1265 ಹುದ್ದೆಗಳು. ಹಾಸನ ಜಿಲ್ಲೆಗೆ 456. ಕೊಡಗು ಜಿಲ್ಲೆಯಲ್ಲಿ 239. ಮಂಡ್ಯ ಜಿಲ್ಲೆಯಲ್ಲಿ 545. ಮೈಸೂರಿನಲ್ಲಿ 715. ಉಡುಪಿ ಜಿಲ್ಲೆಯಲ್ಲಿ 536 ಎಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಿ ಈಗಾಗಲೇ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅನ್ನುವಂಥದ್ದು. ಈ ಬಾರಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಹಾಗೂ ಅತಿ ಹೆಚ್ಚು ಶಿಕ್ಷಕರ ಕೊರತೆ ಇರುವಂಥ ಜಿಲ್ಲೆಗಳಿಗೆ ಹೆಚ್ಚು ಹುದ್ದೆಗಳನ್ನು ಹಂಚಿಕೆಯನ್ನು ಮಾಡಲಾಗಿದೆ. ಈಗಾಗಲೇ ನಾವು ನೋಡಿದ್ದೀವಿ, ರಾಯಚೂರು, ಯಾದಗಿರಿ, ಕಲಬುರಗಿ ಈ ಒಂದು ಶೈಕ್ಷಣಿಕ ಜಿಲ್ಲೆಗಳಿಗೆ ಏನು ಮಾಡಿದಾರಪ್ಪ ಅಂತಂದರೆ ಹೆಚ್ಚು ಹುದ್ದೆಗಳನ್ನು ನಿಗದಿಪಡಿಸಿದ್ದಾರೆ ಅನ್ನುವಂಥದ್ದು. ಜಿಲ್ಲಾವಾರು ಹುದ್ದೆಗಳನ್ನ ಹಂಚಿಕೆ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿವಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಇದರ ಒಂದು PDF ಅನ್ನು ನೀವು ಅಲ್ಲಿ ಹೋಗಿ ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.